ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಬೇರೆಯವರಿಂದ ಉಚಿತವಾಗಿ ಹಲವಾರು ಸಲಹೆ ಸೂಚನೆಗಳು ಬರಬಹುದು. ಆದರೆ ಅದ್ಯಾವುದೂ ಕೂಡ ನಿಮ್ಮ ಜೀವನಕ್ಕೆ ಅಥವಾ ಇವತ್ತಿಗೆ ಸೂಕ್ತವಾದಂತಹ ವಿಚಾರಗಳಾಗಿರೋದಿಲ್ಲ. ಹಾಗಾಗಿ ಆ ಸಲಹೆಗಳನ್ನು ಅನಿವಾರ್ಯವಾಗಿ ಸ್ವೀಕಾರ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದರೆ ಅದಕ್ಕೆ ಬೇಸರವನ್ನು ಮಾಡಿಕೊಳ್ಬೇಡಿ. ಆ ಸಲಹೆಗಳನ್ನು ತಗೊಳ್ಳಿ. ಆದರೆ ನಿರ್ಧಾರ ಮಾಡುವಾಗ ನಿಮ್ಮ ಸ್ವಂತ ಬುದ್ಧಿ ಕೆಲಸವನ್ನು ಮಾಡಲಿ. ಭಾವನಾತ್ಮಕವಾಗಿ ವರ್ತನೆ ಮಾಡೋದರಿಂದ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ, ಭಾವುಕರಾಗ್ಬಿಡ್ತೀರಿ. ಅದು ನಿಮ್ಮ ಕೆಲಸಕ್ಕೆ ಅಡ್ಡಿ ಅಂತ ಹೇಳಬೇಕು. ನಿಮ್ಮ ಕೆಲವು ಕೆಲಸಗಳು ತತ್ಕ್ಷಣದಲ್ಲಿ ನಿಂತು ಹೋಗಬಹುದು. ಹಾಗಾಗಿ ಪೂರ್ವ ಸಿದ್ಧತೆ ಅಥವಾ ಬೇರೆ ವ್ಯವಸ್ಥೆ ಏನೇ ಇದ್ದರೂ ಕೂಡ ಆ ಕ್ಷಣದಲ್ಲಿ ನಿಮ್ಮ ಧೈರ್ಯವೇ ಬಹಳ ಮುಖ್ಯವಾಗ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಲಿ ಅಥವಾ ಬೇರೆ ಇನ್ಯಾವುದೋ ರೀತಿಯ ಒತ್ತಡಗಳಾಗಲಿ ನಿಮಗೆ ಇಲ್ಲದೇ ಇದ್ದರಿಂದ ನೀವು ಸರಿಯಾದಂತಹ ನಿರ್ಧಾರಕ್ಕೆ ಬರುವಂಥದ್ದು ಬಹಳ ಸುಲಭವಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಮನೆಯವರ ವಿಶ್ವಾಸಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ತಂದೆಯವರ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭರಾಶಿ. ನಿಮ್ಮ ತಪ್ಪಿನ ಅರಿವು ಅಥವಾ ನಿಮ್ಮ ಆಲೋಚನೆಯಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ಆಗ ಅದನ್ನು ಸರಿಪಡಿಸ್ಕೊಂಡಾಗ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ ಅದರಲ್ಲಿ ಸರಿಯಾದಂತಹ ಫಲ ಲಾಭ ನಿಮ್ಮದಾಗುವಂಥದ್ದಿದೆ. ಜೀವನದಲ್ಲಿ ಪ್ರಯತ್ನಗಳಿಂದ ಸಫಲರಾಗದಲೇ ಜುಗುಪ್ಸೆಯನ್ನು ಹೊರಹಾಕುವಂತಹ ಸಮಯ. ತುಂಬ ಪ್ರಯತ್ನಗಳನ್ನು ಮಾಡ್ತೀರಿ, ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಯತ್ನಗಳು ನಡೆಯುತ್ತೆ, ಆದರೆ ಎಲ್ಲೂ ಕೂಡ ಕೊನೆ ಮುಟ್ಟುವುದಿಲ್ಲ. ಇದು ಜ್ಞಾಪಕಕ್ಕೆ ಬಂದಾಗ ಅಥವಾ ಒಂದು ಸಾರಿ ನೀವು ನಡೆದು ಬಂದಂತಹ ಹಾದಿಯನ್ನು ಗಮನಿಸಿದಾಗ ತುಂಬ ಬೇಸರವಾಗುತ್ತೆ, ಜುಗುಪ್ಸೆಯಾಗುತ್ತೆ. ಯಾವುದೂ ಬೇಡ ನನಗೆ ಅನ್ನುವಂಥದ್ದು. ಕಳೆದಂತಹ ಸಮಯ ಮತ್ತೆ ಬರೋದಿಲ್ಲ. ನಿಮ್ಮ ಪ್ರಯತ್ನ ಈ ಕ್ಷಣದಿಂದಲಾದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಇರಲಿ ಅನ್ನುವಂಥದ್ದು ಆಶಯ. ಜಗಳವಾಗ್ತಕ್ಕಂತಹ ಸಾಧ್ಯತೆ, ಯಾವುದೋ ಕೋಪ, ಯಾವುದೋ ಒಂದು ಗುರಿಯನ್ನು ನಾನು ತಲುಪಲಿಲ್ಲ ಅಂತಕ್ಕಂತಹ ಒಂದು ಬೇಸರ ಜಗಳಕ್ಕೆ ಕಾರಣವಾಗುತ್ತೆ. ಇದು ಸರಿಯಾದಂತಹ ಮಾರ್ಗ ಅಲ್ಲ ಅನ್ನುವಂಥದ್ದು. ಜೀವನ ಈ ಎರಡರಲ್ಲೂ ಕೂಡ ಆಶಾದಾಯಕರಾಗಿರಬೇಕು. ಆ ಹೋಪ್ಸನ್ನು ಕಳ್ಕೊಳ್ಬಾರ್ದು. ಬೇಕಾದಷ್ಟು ಸಮಯ ಇದೆ, ಸಾಧನೆ ಮಾಡೋದಕ್ಕೆ ಅವಕಾಶಗಳಿದೆ, ಮಾರ್ಗಗಳಿದೆ. ಕಳೆದಂತಹ ಸಮಯವನ್ನು ಸರಿಯಾಗಲಿಲ್ಲ ಅನ್ನುವಂತಹ ಯೋಚನೆಯಲ್ಲಿ ಮುಂದಿನ ಸಮಯವನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ತುಂಬ ಬೇಸರವನ್ನು ಮಾಡಿಕೊಂಡು ದಿನವನ್ನು ಕಳೆಯೋದಕ್ಕಿಂತ ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಉತ್ತಮ ಕೆಲಸದ ಕಡೆಗೆ, ಸರಿಯಾದಂತಹ ಗುರಿ ಸಾಧನೆಯ ಕಡೆಗೆ ಹೆಜ್ಜೆಯನ್ನು ಇಡಿ ಅನ್ನುವಂಥದ್ದು. ಧ್ಯಾನಾಸಕ್ತರಾದಂತಹ ಋಷಿಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದಂತಹ ಫಲ ಇರುವಂತಹ ದಿವಸ. ಪ್ರಾಮಾಣಿಕವಾಗಿ ದುಡಿದಂತಹ ಕಲಾವಿದರಿಗೆ, ಕಲಾ ಸೇವೆಯನ್ನು ಮಾಡಿದಂತಹ ಉತ್ತಮರಿಗೆ ಅದೃಷ್ಟ ತನ್ನಿಂದ ತಾನಾಗಿ ಒಲಿತಕ್ಕಂಥದ್ದಿದೆ. ಪಿತರಾರ್ಜಿತವಾದಂತಹ ಆಸ್ತಿಗೆ ಇನ್ನಷ್ಟು ಸೇರ್ಪಡೆಯಾಗ್ತಕ್ಕಂಥದ್ದು, ಆಸ್ತಿ ವೃದ್ಧಿಯಾಗತಕ್ಕಂತಹ ಯೋಗ. ವ್ಯವಹಾರ ಅಥವಾ ವೃತ್ತಿ ಇದರಲ್ಲಿ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಸಿಬ್ಬಂದಿ, ಸಹಪಾಠಿಗಳು, ಸಹೋದ್ಯೋಗಿಗಳು ಸ್ವಲ್ಪ ಕಿರುಕುಳವನ್ನು ಕೊಡ್ತಾರೆ, ತೊಂದರೆಯನ್ನು ಮಾಡ್ತಾರೆ. ಅಷ್ಟು ಸ್ವತಂತ್ರವಾಗಿ ನಿಮಗೆ ಕೆಲಸವನ್ನು ಮಾಡೋದಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಬಹಳ ಸೂಕ್ತವಾಗಿ ನಾಜೂಕಿನಿಂದ, ಬುದ್ಧಿವಂತಿಕೆಯಿಂದ ಅದೆಲ್ಲವನ್ನು
ನಿಭಾಯಿಸಬೇಕು ಅನ್ನುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕರ್ಕಾಟಕ ರಾಶಿ, ಹಣಕಾಸಿನ ವಿಚಾರ ಬಂದಾಗ ತುಂಬ ಗಂಭೀರವಾಗಿ ಅದನ್ನು ಗಮನಿಸ್ತೀರಿ, ಪರಿಗಣನೆಗೆ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದು. ಜವಾಬ್ದಾರಿ ಸ್ಥಾನದಿಂದ ನಿಮಗೆ ಗೌರವ ಪುರಸ್ಕಾರಗಳು ಸಿಕ್ಕಬೇಕು. ಆದರೆ ಆ ಜವಾಬ್ದಾರಿಯನ್ನು ಯೋಗ್ಯವಾದಂತಹ ರೀತಿಯಲ್ಲಿ ನಡೆಸಬೇಕು. ಅದಕ್ಕೆ ಅವಕಾಶಗಳು ಕಡಿಮೆ. ಅಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿಂದ ಒತ್ತಡಕ್ಕೆ ಸಿಗಹಾಕ್ಕೊಂಡು ನೀವು ನಿಮ್ಮ ಮಾರ್ಗವನ್ನು ಬದಲಾಯಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಮಾಜ ಮೆಚ್ಚುವಂತಹ ಕೆಲಸಗಳಲ್ಲಿ ಭಾಗಿಗಳಾಗ್ತೀರಿ. ಗೌರವವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಮಾನಸಿಕವಾದ ಒತ್ತಡವೋ ಕೌಟುಂಬಿಕ ಒತ್ತಡವೋ ಅದಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ವೈಯಕ್ತಿಕವಾದಂತಹ ಸಂಬಂಧಗಳಲ್ಲಿ ಸಂತೋಷ ಅನ್ನುವಂಥದ್ದನ್ನು ಕಾಣ್ತೀರಿ. ಆದರೆ ಸಾರ್ವಜನಿಕವಾಗಿ ಆ ಸಂತೋಷ ಖುಷಿ ಸಿಕ್ಕತ್ತಾ ಅಂತ ಹೇಳಿ ಕೇಳಿಕೊಳ್ಬೇಕಾದಂಥದ್ದು. ಲೇಖಕರಿಗೆ ಸ್ವಲ್ಪ ಸಮಸ್ಯೆಗಳು ಕಾಡುವಂಥದ್ದಿದೆ. ವೃತ್ತಿಯಲ್ಲಿ ಲಾಭ, ಆದರೆ ಮಾನಸಿಕವಾದಂತಹ ಕಿರಿಕಿರಿ ಹೆಚ್ಚಾಗುವಂಥದ್ದು. ಏನು ಗಳಿಸಿದರೂ ಕೂಡ ಸಮಾಧಾನ ಇಲ್ಲ ಅಂತಾದರೆ ಪ್ರಯೋಜನ ಏನಾಯಿತು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮನ್ಯು ಸೂಕ್ತ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.